ರೇಣುಕೆ, ಎಲ್ಲಮ್ಮ ಹಾಗೂ ಕಾರ್ತವೀರ್ಯ ಮೂವರು ಎಷ್ಟು ಸನಿಹದಲ್ಲಿದ್ದಾರೆ. ಇದ್ದರೆ ಸಮಸ್ಯೆ ಏನು ದೇವಿ? ನಿನ್ನ ಆತಂಕವೇನೆಂದು ನನಗೆ ಅರ್ಥವಾಗುತ್ತಿಲ್ಲ. ಇದು ನಿಮಗೆ ಅರ್ಥವಾಗುತ್ತಿಲ್ಲ ಎಂದರೆ ಹೇಗೆ ಸ್ವಾಮಿ? ಇದನ್ನು ನಾನು ನಂಬಬೇಕೆ? ನಂಬಲೇಬೇಕು ದೇವಿ, ಏಕೆಂದರೆ ಅದೇ ಸತ್ಯ. ಒಂದು ವೇಳೆ ಆ ಕಾರ್ತವೀರ್ಯನ ಕಣ್ಣಿಗೆ ರೇಣುಕೆ ಏನಾದರೂ ಬಿದ್ದರೆ ಅವಳನ್ನು ಮತ್ತಷ್ಟು ಹಿಂಸಿಸಲು ಪ್ರಯತ್ನಿಸುತ್ತಾನೆ ಸ್ವಾಮಿ. ಇನ್ನೇನಾದರೂ ಅವರೇ ಅವನ ಅಂತ್ಯಕ್ಕಾಗಿ ಹುಟ್ಟಿದವರು ಎನ್ನುವ ಸುಳಿವು ಅವನಿಗೆ ದೊರೆತರೆ ಅವನು ಸುಮ್ಮನಿರುತ್ತಾನೆಯೇ? ಅವನು ನರರೂಪಿ ರಕ್ಕಸ. ಆ ಮಕ್ಕಳಿಗೆ ಏನಾದರೂ ತೊಂದರೆ ಮಾಡಿಯೇ ಮಾಡುತ್ತಾನೆ. ಅವರೇ ಅವನ ಮೃತ್ಯುವೆಂದು ಕಾರ್ತವೀರ್ಯನಿಗಿನ್ನೂ ತಿಳಿದಿಲ್ಲವಲ್ಲ ದೇವಿ. ಹಾಗಿದ್ದ ಮೇಲೆ ಅವನೇನು ಮಾಡಲು ಸಾಧ್ಯ? ಅವನಿಂದ ರೇಣುಕೆಗೆ ಒಂದಾದ ಮೇಲೊಂದರಂತೆ ತೊಂದರೆ ಆಗುತ್ತದೆ ಸ್ವಾಮಿ. ರೇಣುಕೆಯನ್ನು ಕಂಡು ಅವಳನ್ನು ಪಡೆಯಲೇಬೇಕು ಎನ್ನುವ ಹಠಕ್ಕೆ ಬಿದ್ದಿದ್ದಾನೆ. ಅದಕ್ಕಾಗಿ ಅವನು ಎಷ್ಟೆಲ್ಲ ನಾಟಕವನ್ನು ಮಾಡುತ್ತಿದ್ದಾನೆ. ಇದೊಂದು ಕಡೆ ಆದರೆ ರೇಣುಕೆಯೇ ಅವನ ಮೃತ್ಯು ಎಂದು ಅವನಿಗೆ ತಿಳಿದರೆ ಪರಿಸ್ಥಿತಿ ಹೀಗೆ ಇರುವುದಿಲ್ಲ ಅಲ್ಲವೇ ಸ್ವಾಮಿ? ಅವನು ರೇಣುಕೆ ಎಲ್ಲಮ್ಮರನ್ನು ಕೊಲ್ಲಲು ಸಂಚು ರೂಪಿಸುತ್ತಾನೆ ಅಲ್ಲವೇ? ಈ ಮೊದಲು ಅದೆಷ್ಟೋ ರಕ್ಕಸರನ್ನು ಇವರ ಹುಡುಕಾಟಕ್ಕಾಗಿಯೇ ಕಳುಹಿಸಿದ್ದಾನೆ. ಈಗಲೂ ಅಷ್ಟೇ. ಜ್ವಾಲಾಕ್ಷನನ್ನು ಇವರೇ ಸಮ್ಮಾನಿಸಿದ ವಿಷಯವೇನಾದರೂ ಬೆಳಕಿಗೆ ಬಂದರೆ ಇವರೇ ತನ್ನ ಶತ್ರುಗಳು ಎನ್ನುವುದು ಅವನಿಗೆ ತಿಳಿಯುತ್ತದೆ. ಅದರಲ್ಲೂ ಅವನಿಗೀಗ ರೇಣುಕೆ ಅಲ್ಲೇ ಎಲ್ಲೋ ಇರುವ ಸುಳಿವು ದೊರೆತಂತಿದೆ. ಒಂದು ವೇಳೆ ಅವನಿಗೆ ಅವಳು ಎದುರಾದರೆ ಮತ್ತೆ ಅವಳನ್ನು ಪೀಡಿಸುವುದಕ್ಕೆ ಮುಂದಾಗುತ್ತಾನೆ ಸ್ವಾಮಿ. ಸತ್ಯವೆನ್ನುವುದು ಮರೀಚಿಕೆ ಇದ್ದಂತೆ ದೇವಿ. ಅದನ್ನು ಕಂಡುಹಿಡಿಯುವುದು ಅಷ್ಟು ಸುಲಭದ ಮಾತಲ್ಲ. ಕಾರ್ತವೀರ್ಯ ಚಕ್ರವರ್ತಿಯೇ ಇರಬಹುದು, ಬಲಶಾಲಿಯೇ ಇರಬಹುದು. ಆದರೆ ಸತ್ಯವನ್ನು ಹುಡುಕಲು ಕೇವಲ ದೈಹಿಕ ಬಲವೇ ಸಾಲುವುದಿಲ್ಲ, ಮಾನಸಿಕ ಬಲವೂ ಬೇಕು. ಅದು ಅವನಲ್ಲಿ ತುಸು ಕಡಿಮೆಯೇ ಇದೆ. ಅಷ್ಟಿದ್ದರೆ ಇಷ್ಟರಲ್ಲಿಯೇ ಅವನು ತನ್ನ ನಾಶಕ್ಕೆ ಕಾರಣರಾಗುವವರನ್ನು ಹುಡುಕಬಹುದಿತ್ತು. ಆದರೆ ಇನ್ನೂ ಸಹ ಅದು ಅವನಿಂದ ಸಾಧ್ಯವಾಗಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ದೇವಿ. ಆಗಲೇ ಅವನಿಗೆ ಸತ್ಯದ ದರ್ಶನವಾಗುವುದು. ಅಲ್ಲಿಯವರೆಗೂ ಅವನೆಷ್ಟೇ ಪ್ರಯತ್ನ ಪಟ್ಟರೂ ಅದರಿಂದ ಯಾವ ಫಲವೂ ದೊರೆಯುವುದಿಲ್ಲ. ಹೇಳು ರೇಣುಕೆ, ಜಮದಗ್ನಿ ದೂರ ಹೋಗ್ತಿದ್ದಾನೆ ಅನ್ನೋ ಬೇಜಾರಿಗೆ ನೀನು ಇಲ್ಲಿ ತನಕ ಬಂದ್ಯಾ? ಹೌದು ಎಲ್ಲಮ್ಮ, ನನಗೆ ನನ್ನ ಎಲ್ಲ ನೋವುಗಳನ್ನು ನಿನ್ನ ಬಳಿ ಹೇಳಿಕೊಳ್ಳಬೇಕು ಎನಿಸಿತು. ಅರಮನೆಯಲ್ಲಿ ಇದ್ದರೆ ಅಲ್ಲಿ ಮುಕ್ತವಾಗಿ ನನಗೆ ಅಳುವುದಕ್ಕೂ ಸಾಧ್ಯವಾಗುವುದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಎಲ್ಲಮ್ಮ, ನಾನು ಜಮದಗ್ನಿಯನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಅಮ್ಮನ ಬಳಿ ಹೇಳಿಬಿಟ್ಟೆ. ರೇಣುಕಾ ಎಲ್ಲಮ್ಮ ಶ್ರೀ ರೇಣುಕಾ ಎಲ್ಲಮ್ಮ.